ಬಂಧುಗಳೇ ನಮಸ್ಕಾರ. ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿ ಕಿಕ್ಕೇರಿ ಗ್ರಾಮದಲ್ಲಿ ಮೈಸೂರು ಟು ಚನ್ನರಾಯಪಟ್ಟಣ ಮೇನ್ ರಸ್ತೆ ಪಕ್ಕ ಕಿಕ್ಕೇರಿ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತುಕೊಂಡು ಈ ರೀತಿ ವೇಸ್ಟ್ ವ್ಯಾಜ್ಯ ಎಲ್ಲನೂ ಮೇನ್ ರಸ್ತೆಯಲ್ಲಿ ಹಾಕ್ಸಿದ್ದಾರೆ. ಇದೆಲ್ಲ ಜವಾಬ್ದಾರಿ ಯಾರಿಗೆ ಬರುತ್ತೆ ಅಂತ ಅಂದರೆ ಕಿಕ್ಕೇರಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಿಗೆ ಬರುತ್ತೆ. ಬಂಧುಗಳೇ, ಕಿಕ್ಕೇರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಪ್ರತಿ ತಿಂಗಳು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಸಂಬಳ ಪಡೀತಿದ್ದಾರೆ. ಯಾವ ಉದ್ದೇಶಕ್ಕೆ ಪಡೀತಾ ಇದ್ದಾರೆ ಅಂತ ಗೊತ್ತಿಲ್ಲ. ಯಾಕೆ ಅಂತ ಅಂದರೆ ನೋಡಿ, ಇದು ಮೈಸೂರು ಟು ಚನ್ನರಾಯಪಟ್ಟಣ ಮೈಸೂರು ಮೇನ್ ರಸ್ತೆ. ಈ ಮೇನ್ ರಸ್ತೆ ಪಕ್ಕದಲ್ಲಿ ಈ ರೀತಿ ವೇಸ್ಟೇಜ್ ಎಲ್ಲನೂ ತ್ಯಾಜ್ಯ ಎಲ್ಲ ತಂದು ಇಲ್ಲಿ ಗುಡ್ಡೆ ಹಾಕ್ತಾರೆ ಜನಗಳು. ಇದನ್ನು ಕಂಡರೂ ಕಾಣದಂತೆ ಇದ್ದಾರೆ. PDO ಏನು ಹೊಟ್ಟೆಗೆ ಅನ್ನ ತಿಂತಾರೋ ಏನು ತಿಂತಾರೋ ಒಂದೂ ಗೊತ್ತಿಲ್ಲ. ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಯ್ತಾಯ್ತಿದ್ದು. ವೆಹಿಕಲ್ಗಳು ಬರ್ತಾ ಇರ್ಬೇಕಾದ್ರೆ ಗಾಳಿಯಲ್ಲಿ ಇವೆಲ್ಲ ವೇಸ್ಟು ಬಂದು ಕಣ್ಣಿಗೆ ಬೀಳ್ತೈತೆ. ಈ ಥರ ಎಲ್ಲ ವೇಸ್ಟೇಜ್ ಇದ್ದರೂ ಕೂಡ ಇವರು ಯಾವುದೇ ರೀತಿ ಕ್ರಮ ತೆಗೆಸ್ತಾಯಿಲ್ಲ. ಆದ್ದರಿಂದ ಮಂಡ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಂಡ್ಯ ಜಿಲ್ಲಾ ಪಂಚಾಯತ್ ಸಿಇಒರವರು ತಕ್ಷಣ ಅತಿ ತುರ್ತಾಗಿ ಈ ರೀತಿ ಅಕ್ರಮ ಭ್ರಷ್ಟಾಚಾರ ನಡೀತಾ ಇರೋದನ್ನ ನಾವು ಸಾಮಾಜಿಕ ಜಾಲತಾಣದ ಮೂಲಕ ತೋರಿಸ್ತಾ ಇದ್ದೀವಿ. ದಯಮಾಡಿ ಅತಿ ತುರ್ತಾಗಿ ತಕ್ಷಣ ಮಂಡ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಂಡ್ಯ ಜಿಲ್ಲೆ CEO, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು, ನೀವೇನಾದ್ರು ಪ್ರಾಮಾಣಿಕತೆ ಇದ್ದರೆ ನಿಮಗೆ ಇದನ್ನು ತಕ್ಷಣ ಬಂದು ನೋಡಿ ಇದನ್ನು ಸರಿಪಡಿಸ್ಬೇಕು. ಮತ್ತು ಇಲ್ಲಿರ್ತಕ್ಕಂಥ ವೇಸ್ಟ್ ತ್ಯಾಜ್ಯ ಎಲ್ಲನೂ ತೆರವುಗೊಳಿಸ್ಬೇಕು. ಮತ್ತು ಇಲ್ಲಿನ ಅಧಿಕಾರಿ ಯಾರು ಬರ್ತಾರೆ ಈ ಸಂಬಂಧಪಟ್ಟಂಗೆ ಅವರನ್ನು ತಕ್ಷಣ ಕರ್ತವ್ಯದಿಂದ ಅಮಾನತುಗೊಳಿಸಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸ್ಬೇಕು ಅಂತ ಸಾರ್ವಜನಿಕ ಹಿತದೃಷ್ಟಿಯಿಂದ ಮನವಿ ಮಾಡ್ತಾಯಿದ್ದೀನಿ ಬಂಧುಗಳೇ. ನಮಸ್ಕಾರ.